1 ಎಕರೆ 16 ಗುಂಟೆ ರೀ ಇದು. 1 ಎಕರೆ 16 ಗುಂಟೆ 2500 ಡ್ರ್ಯಾಗನ್ ಹಚ್ಚೇವ್ರಿ. ಹಾಂ ಸರ್. ಮತ್ತು 150 ಲಿಂಬು ಹಚ್ಚೇವ್ರಿ, 150 ಪ್ಯಾರ್ಲಿಗೆ ಹಚ್ಚೇವ್ರಿ. ತೈವಾನ್ ಪಿಂಕ್ ಅವಕಾಡೋ ರೀ ಸರ್ ಇದು. ಹಾಂ ಸರ್. ಪಿಂಕು ಐತಿ, ಆಮೇಲೆ ಹಳದಿನೂ ಇದೆ. ಹಳದಿನೂ ಐತ್ರಿ ಇದರಲ್ಲಿ ಮತ್ತೆ ನೀವು ಟಮಾಟೆ ಹಣ್ಣು ಹಚ್ಚಿರಿ, ಆಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಅದಾವ, ಆಮೇಲೆ ಏನಂದ್ರಿ ಸರ್ ಇದು ಹಾಗಲಕಾಯಿ ರೀ. ಹಾಗಲಕಾಯಿ. ಮತ್ತೆ ಏನೈತಿ ಸರ್ ಇದ್ರಾಗ? ಈ ಸ್ಟಾರ್ ಫ್ರೂಟ್ಸ್ ರೀ ಇದು. ಈ ಚೆರಿಗಿಡ ರೀ ಇದು. ಈ ಚೆರಿಗಿಡ ಏನ್ರಿ? ಏನ್ ಸರ್ ಇದು ಈ ಲೆಕ್ಕಕ್ಕೆ ಬರತ್ರಿ. ಅಷ್ಟು ದೊಡ್ಡ ಬರ್ತಾವ್ರಿ? ಹ್ಞೂ ರೀ. ಇದು ಲೇಚಿ ಸರ್ ಇದು. ಈ ಕಬ್ಬಂದು ಟಯರ್ದು ಕಲ್ಲಿಂದು ಎಲ್ಲ ಕೂಡಿ ಒಂದು 6-7 ಲಕ್ಷ ರೂಪಾಯಿ ಮೇಲೆ ಬಂದಿರ್ಬೇಕ್ರಿ ನಮ್ಗೆ. ಆದರ್ಶಗ ಹಗಲ್ ಬಳ್ಳ್ಯಾಗ ರೀ 3.5 ಲಕ್ಷ ರೂಪಾಯಿ ಬಂತ್ರಿ ನಮ್ದು. ಇದು ಹಣ್ಣಾಗುದ್ರಿ, ಇದು ಹೂವಾರಿ. ಇದು ಜಗ್ಗಿಕಾಯಿ ಸರ್ ಇದು. ಹಾಂ ಸರ್. ಎಲ್ಲ ಈಗ ನಾವು ದಿವಸ ಬಿಸಿಲಾಗ ಹರಿದ ತಿಂತೇವ್ರಿ ಅವ್ನು. ಅಂದ್ರ ಇದ್ರಾಗ ನೀವು ಇದರದ ಲಾಭ ಪಡಿತಾ ಇದ್ರಿ ನೀವು? ಹಾ, ಇದ್ರಾಗನು ಅದು ಲಾಭ ಕೊಡ್ತೈತ್ರಿ. ಎಷ್ಟು ಅದಾವ ಸರ್ ಇವು? 50 ಗಿಡ ಅದಾವ ಸರ್, 57 ಗಿಡ ಅದಾವ್ರಿ. ಹಾ ಸರ್, ಗೊಬ್ಬರ ಅಂತ ಹೇಳ್ತಿರಲ್ಲ ನೀವು, ಇದು ಗೊಬ್ಬರ ನೀವು ರೆಡಿ ಮಾಡ್ತಿರೋ? ನಮ್ಮ ಧಾರವಾಡದಲ್ಲಿ ಒಬ್ಬರು ರೈತರು ಮಲ್ಟಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ನನ್ನ ಹೆಸರು ಸೈಫುದ್ದೀನ್. ನೀವು ನೋಡ್ತಾ ಇರೋದು ಇಕ್ಸ್ಪೋಸ್ ಸ್ಮಾರ್ಟ್ ಕಿಸನ್. ಆಧುನಿಕ ಕೃಷಿ, ಉತ್ತಮ ಲಾಭ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ದಾರಲ್ಲ, ತಮ್ಮ ಹೆಸರು ಮತ್ತು ಇದರದ ಬಗ್ಗೆ ವಿಳಾಸ ಸ್ವಲ್ಪ ಹೇಳಿಕೊಡಿ ಸರ್. ನಮ್ದು ನವಲೂರು ರೀ ಸರ. ಹಾಂ. ನಮ್ಮ ಅಡ್ಡ ಹೆಸರು ನಿಂಗಪ್ಪ ಬಕ್ಕೀರಪ್ಪ ತಿಪ್ಪಣ್ಣವ್ರ. ಸರ್ ಇವು ಯಾವ ಏರಿಯಾ ಹೇಳ್ತಾರೆ ಸರ್ ಇದಕ್ಕೆ? ಈಗ ನೀವು ಹೊಲ ಇದೆಲ್ಲ ಅಲ್ಲಿ ಬರ್ತೈತಿ, ಏನು ಬರ್ತೈತಿ, ಇದರದ ಬಗ್ಗೆ ವಿಳಾಸ ಸ್ವಲ್ಪ ಹೇಳ್ಕೊಡಿ. ಇದು ನವಲೂರಿಗೆ ಬರ್ಬೇಕ್ರಿ. ನವಲೂರಿಂದ ದಣ್ಣಿಂದ ಅಂತ ಹೇಳ್ತಾರೆ ರೀ. ದಣ್ಣಿಂದ ಹಿಡಿದು ಬಂದ್ರೆ ಹಾಂ ಸರ್, ನವಲೂರು ಬಿಟ್ಟಿಂದ 3 ಕಿಲೋಮೀಟರ್ ಬಂದ್ರೆ ನಮ್ಮ ಹೊಲ ಸಿಗ್ತದೆ ಸರ್. ನಿಮ್ಮ ಹೊಲ ಸಿಗ್ತದೆ ಸರ್? ಹೌದು ಸರ್. ನಿಮ್ಮ ಹೊಲದಲ್ಲಿ ಏನೇನು ಹಾಕಿರಿ ಸರ್ ನೀವು? ನಾವು ಎಲ್ಲ ಥರ ಹಣ್ಣಿನ ಹೊರಟೆ ಒಂದು ಹಾಕಿವ್ರಿ. ಹಾಂ ಸರ್. ಮತ್ತು ಈ ಕಾಜು ಲಿಂಬು ಅಂತ ಬಿಜಾಪುರದ ಹೋಗಿ ತಂತೇವ್ರಿ. ಹಾಂ ಸರ್. ಮತ್ತು ಇವು ಅಲ್ಲೇ 2 ಹಣ್ಣು ಗಿಡ ಇವು ಮೆಕ್ಕಡ್ಡಿ ಮೇರಿ ಇದು ಅವಕಾಡೋ ರೀ ಸರ್ ಇದು. ಹಾಂ ಸರ್. ಮತ್ತು ಬೇರೆ ಬೇರೆ ಹೊರಟ್ಟಿ ಒಂದು 7-8 ಹೊರಟ್ಟಿ ಅದಾವ್ರಿ. ಲೇಚಿ, ಸ್ಟಾರ್ ಫ್ರೂಟ್ಸ್, ಅವಕಾಡೋ, ಒಟ್ಟ ಒಂದು 10-15 ಹಣ್ಣಿನ ಗಿಡ ಎಲ್ಲಾ ತರ ಹಚ್ಚಿ ನೋಡ್ಬೇಕನ್ನೋ ಉದ್ದೇಶಕ್ಕೆ ರೀ. ಎಲ್ಲಾ ಸಕ್ಸಸ್ ಆಗ್ಯಾವ್ರಿ ಸರ್ ಈಗ. ಹೌದು ಸರ್. ಎಲ್ಲ ಇದು ಒಂದು ಈಗ 2 ವರ್ಷದ ಗಿಡ ಕಣಕಂತ್ರಿ ಲಿಂಬುಗೆ. ಹಾಂ ಸರ್. ಈಗ ನಮ್ ಕೂಡ ಹಚ್ಚಿದ್ದು ಎಲ್ಲಿ ಹಚ್ಚಿದ್ದು ಅಲ್ಲೇ ಅದಾವ. ಈಗ ಇಲ್ಲೇ ನಮ್ಮ ಊರಾಗ ಹಚ್ಚಾರ್ರಿ. ಹಾಂ ಸರ್. ಇಲ್ಲೇ ದಣ್ಣಿನಾರಿ ಕತ್ರಿಗೆ ಅವ್ರ ಎಲ್ಲಿದ್ದು ಅವರು ಬಿಜಾಪುರ ರೀ. ಆದರೂ ನಮ್ಮ ಊಟಾಣಿಕೆ ಅದ ನಾವು ಪೂರ ಹೈಗ್ರಾನಿಕ್ ಅಂದಾಗ ಒಂದಾಗಿನ ಪೇಲೆಲ್ಲ ಎಲ್ಲ ಊಟಾಣಿಕೆ ಮೇಲೆ ಎದ್ದಾವ್ರಿ. ಹೌದು ಸರ್. ಆದ್ರೆ ಅವ್ರಿಗೂ ಮತ್ತು ನಿಮ್ಗೆ ಏನು ವ್ಯತ್ಯಾಸ ಐತೆ ಸರ್? ನಿಮ್ಗೆ ಎಷ್ಟು ಬೆಳೆದೈತಲ್ಲ ಅದ್ರ? ನಮ್ದು ಗೊಬ್ಬರ ನಾವು ಇಲ್ಲಿ ಹೆಂಗೆ ಇಲ್ಲಿ ಇಟ್ಟೇವಲ್ರಿ ಗೊಬ್ಬರ ಇದನ್ನ. ಹಾಂ ಸರ್. ಈಗ 1 ಟ್ರಿಪ್ ತಂದಿವಲ್ರಿ ನಾವು. 1 ಟ್ರಿಪ್ನು ಉದ್ದಕ್ಕೆ ಹರೋದ್ರಿ. ಹಾಂ ಸರ್. ಅದ್ರ ಮ್ಯಾಲೆ ಮತ್ತೊಂದು ಥರ ತಂದಿವ ಮತ್ತೆ ಅದನ್ನು ಉದ್ದಕ್ಕೆ ಹರೋದ್ರಿ. ಹಾಂ ಸರ್. ಎಲ್ಲ ತಂದು 1 ತಿಂಗಳು ಇಲ್ಲಿ ಜಮಾ ಮಾಡೋದ್ರಿ. ಅವ್ನು ಹಾಂ ಸರ್. ಜಮಾ ಮಾಡಿ ಮತ್ತೆ ಅದರಿಂದ ತುಂಬ್ಕೊಂತವ್ರ ಎಲ್ಲ ಗೊಬ್ಬರ ಮಿಕ್ಸ್ ಆಕತ್ರಿ. ಹ್ಞೂ ಸರ್. ಅದು 10-12 ಒಂದು 4-5 ನಮೂನಿ ಗೊಬ್ಬರ ಇರತ್ರಿ. ತಿಪ್ಪಿ ಒಂದು ತಿಪ್ಪಿ ಒಳಗ 3-4 ನಮೂನಿ ಗೊಬ್ಬರ ಇರ್ತದ. ಅದನ್ನ ಲೆವೆಲ್ ಹೆಂಗೆ ಹಾರ್ಕೊಂತ ಹೋದಿವಿ ಅಂದ್ರ ಅದ ಗೊಬ್ಬರ ಪ್ರಕೃತಿನ ಬದ್ಲಿಕತ್ರಿ. ಹೌದೇನು ಸರ್? ಅದೇ ಯಾವ ಗೊಬ್ಬರ? ಈ ಸಗಣಿ ಗೊಬ್ಬರ ತರ್ತೇವ್ರಿ. ಹಾಂ ಸರ್. ಮತ್ತೆ ಎಲ್ಲಾ ನಾವ್ ತಂದಿದ್ದು ಎಲ್ಲಾ ಜವಾರಿ ಹಾಕೋದು. ಹಾಂ ಸರ್. ಮತ್ತೆ ಜರ್ಸಿ ಹಾಕದಂತಿ 1 ಬುಟ್ಟಿ ಹಂಗ ಹಾಕೊಡ್ತಾರ. 1 ಬುಟ್ಟಿ ತಂದಿಲ್ರಿ ನಾವು. ಜವಾರಿ ಹಾಕದ ಹುಡುಕ್ಯಾಡಿ 10 ರೂಪಾಯಿ ತುಟ್ಟಿ ಆಗಿಲ್ಲ ನನಗ. ಅಲ್ಲಿ ಹುಡುಕ್ಯಾಡಿ ತಂಬರೋದು. ಮತ್ತೆ ಯಾರ್ದನ್ ಮನಿ ಕಡೆ ಹೋಗ್ತಾರೆ ಹಾಳ್ ಮಣ್ಣು ಅಂತ ಕೆರಿ ಮಣ್ಣು ಎಲ್ಲಾ ತಂದು ಹಿಂಗ ಉದ್ದಕ ಮಾಡೋದ್ರಿ. ಅದು ಉದ್ದಕ ಮಾಡಿ ಅದನ್ನ ಅಲ್ಲೇ ಒಂದ್ 2-3 ತಿಂಗಳು ಬಿಟ್ಟು ಆ ಬಳಕೆ ಗಿಡಕ್ಕೆ ಹಾಕುದ್ರಿ ಅವ್ನು. ಹೌದೇನು ಸರ್? ಸರ್ ನಿಮ್ಮ ಹೊಲ ಎಷ್ಟು ಎಕರೆ ಇದೆ ಸರ್? 1 ಎಕರೆ 16 ಗುಂಟೆ ರೀ ಇದು. 1 ಎಕರೆ 16 ಗುಂಟೆ 2500 ಡ್ರ್ಯಾಗನ್ ಹಚ್ಚೇವ್ರಿ. ಹಾಂ ಸರ್. ಮತ್ತು 150 ಲಿಂಬು ಹಚ್ಚೇವ್ರಿ, 150 ಪ್ಯಾರ್ಲಿಗೆ ಹಚ್ಚೇವ್ರಿ. ತೈವಾನ್ ಪಿಂಕ್. ಹಾಂ ಸರ್. ಮತ್ತು ಅಂತ ಹಣ್ಣಿನ ಒಂದು 10-20 ಅದಾವ್ರಿ. ಹೌದೇನು ಸರ್? ಡ್ರ್ಯಾಗನ್ ಫ್ರೂಟ್ಸ್ ಅಂದ್ರೆ ಇದು ಏನು ಸರ್ ಎಲ್ಲ? ಹಾಂ ಇದೆ ಸರ್. ಹಾಂ ಸರ್. ಇದು ಸರ ಇದು ಅದ್ರಾಗ ಪಿಂಕ್ ರೀ. ಹಾಂ ಸರ್. ಇದ್ರಾಗ ಮತ್ತೆ ಎಲ್ಲ ಒಂದು ಹಚ್ಚೇವ್ರಿ. ಹಾಂ ಸರ್. ಹಳದಿ ಹಾಕತ್ರಿ ಎಲ್ಲ. ಹಾಂ ಸರ್. ಪಿಂಕ್ ಐತಿ, ಆಮೇಲೆ ಹಳದಿನೂ ಇದೆ. ಹಳದಿನೂ ಐತ್ರಿ. ಅಂದ್ರೆ 30 ತೆಗಿದಾವ್ರಿ ಬರೀ. ಹೌದು ಸರ್. ಸರ್. ಹಾಂ ಪಿಂಕ್. ಹಾಂ. ಅದರ ಇದು ಕಂಬ ಬೇಕಾ ಸರ್? ಇದಕ್ಕೆ ಕಂಬ ಬೇಕಾ ಸರ್? ಕಂಬ ಹಚ್ಚಿ ಆಮೇಲೆ ಗಿಡ ಹಚ್ಚಬೇಕೇನು ಸರ್? ಹಾಂ ಸರ್. ಹಾಂ. ಆಮೇಲೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಹಚ್ಚಿರಿ ನೀವು ಸರ್? ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 10 ಇರ್ತಾರೆ ಒಬ್ರ. ಹಾಂ ಸರ್. ಒಬ್ರ ಹಿಂಗೆ ಟೈಲ್ ಸಿಸ್ಟಮ್ ಮಾಡಿರ್ತಾರ್ರಿ. ಹಾಂ ಸರ್. ನಮ್ದು 10 ಹೊಲ ಅಲ್ರಿ. ಹಾಂ ರೀ. ಇಷ್ಟ್ರಾಗ ಇಷ್ಟು ಮಾಡೋಣಪ್ಪ ಅನ್ನೋ ಉದ್ದೇಶಕ್ಕೆ 6 ಕಂಬದಿಂದ ಕಂಬಕ್ಕೆ 6 ಟನ್ ರೀ. 6 ಫೂಟ್ ಹಚ್ಚಿರು. ಸಾಲಿಂದ ಸಾಲಿಗೆ 10 ಫೂಟ್ ರೀ. ಕಂಬದಿಂದ ಕಂಬಕ್ಕೆ 6 ಫೂಟ್. 6 ಫೂಟ್ ಹಚ್ಚಿರೇನ್ರಿ ಸರ್? ಇದ್ರ ಒಳಗಡೆ ಮತ್ತೆ ಏನೇನು ಹಚ್ಚಿರಲ್ಲ ಸರ್? ಟಮಾಟೆ ಹಣ್ಣೇನ್ರಿ? ಹಾಂ ಟಮಾಟೆ ಹಣ್ರಿ ಸರ್. ಟಮಾಟಿ ಇದು ಹಾಗಲ ರೀ. ಹಾಂ ಸರ್. ಇದೆಲ್ಲ ಇದು ಕದ್ಕ ಅವಾದ ಸಾಕಿದ್ವಿ ಅದರ ಹಂದ್ರಿ ಈಗ. ಹಾಂ ಸರ್.
ಆಮೇಲೆ ಇದ್ರ ಜೊತೆ ನೀವು ಇದು ಹಚ್ಚಿರಲ್ಲ, ಇದಕ್ಕೆ ಏನಾರ ಗಿಡಕ್ಕೆ ಏನಾರ ನುಕ್ಸಾನ್ ಏನ್ ಆಗಲ್ಲ ಸರ್? ಏನಾಗುಲ್ರಿ ಸರ್. ಟಮಾಟೆ ಹಣ್ಣು ಎಲ್ಲ ಚಲೋ ಬರ್ತಾವ ಸರ್? ಎಲ್ಲಾ ಚಲೋ ಬರತ್ರಿ. ಆ ಜವಾರಿ ಹಣ್ಣು ಸರ್ ಎಲ್ಲ ಇವು? ಅಲ್ರಿ ಅದು ಹಾಬೇಡ್ರಿ. ಇದಕ್ಕೆ ನೀರ್ ಹೆಂಗ್ ಬಿಡ್ತಾರ ಸರ್ ನೀವು? ನೀರ ಇಲ್ಲಿ ತುಮಕೂರ ಮಾಡಿದ್ದ ಇದ್ರಿ ಇದ. ಹಾ ಸರ್. ಒಬ್ಬ ರೈತ್ರಿ ಅವ. ಹಾ ರೀ. ಆ ರೈತ ಮಾಡ್ಯಾನ್ರಿ ಇದನ್ನ. ಆ ರೈತನ ನೋಡಿ ಹೆಂಗ್ ನೋಡಿದ್ರಿ ನೀವು? ಅದು ಯೂಟ್ಯೂಬ್ದಾಗ ನೋಡಿಕಾರ್ರಿ. ಹಾ ಸರ್. ಅದು ನೋಡಿದ ಬೆಳಕ್ ನಾನು ಹುಚ್ಚ ಹಿಡಿತ್ರಿ, ಅದನ್ನ ಯಾವಾಗ ಮಾಡ್ಯಾನ ಅನ್ನೋಂಗಾಗಿ ಅದನ್ನ ಮಾಡೇ ಬಿಟ್ಟಿವ್ರಿ ಪೂರ. ಈ ತರ ಮಾಡಿರಿ? ಹ್ಞೂನ್ರಿ. ಇದ ಮ್ಯಾಲ ಹೋಗತ್ತಲ್ಲ ಸರ್ ನೀರಿದು? ಮ್ಯಾಲ್ರಿ ಅವ್ರದ ತುಮಕೂರ ವೆಂಕಟೇಶ್ವರ ಮಾಡ್ಯಾರಲ್ರಿ ಅವ್ರ. ಸರ್ ಮಳಿ ಬಂದಂಗ ಬರ್ತೈತೆ ಮಳಿ ತುಂತುರ್ ಮಳಿ ರೀ. ಹಾ ರೀ. ಸೇಮ್ ಮಳಿ ಹಾಕಾರ್ರಿ. ಆ ಟೈಪ್ ನೀವು ಬಿಡ್ತೀರಿ? ತೆಳಗಡೆ ಒಬ್ಬರು ಬಿಡ್ತಾರಲ್ಲ ಸರ್, ಹನಿ ಹನಿ ಹಾಕಿ ಬಿಡ್ತಾರಲ್ಲ ಸರ್? ಅದ ಭೂಮಿನೂ ಕೊಲ್ತೈತ್ರಿ. ಅದನ್ನ ಮಾಡಿದ್ರಿ ನಾವ್ ಮಾಡಿ 7 ತಿಂಗಳ ಆಗಿತ್ರಿ. ಹಾ ಸರ್. ಅದನ್ನ ಕಿತ್ ತಗೋದ್ರಿ ಅದನ್ನ. ಅಂದ್ರೆ ಭೂಮಿ ನೀರ್ ಉಂಡ್ 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 ಅದ್ ಅಲ್ಲಿ ಇಲ್ಲಿ ಜಗ ಸಾಕಾದಾಗನೇ ಮುಂದ್ ಕೈ ಬಿಡ್ತದ್ರಿ ಅದು. ಇದು ಏನ್ ಹಂಗಿಲ್ರಿ, ಅದು ಎಲ್ಲಾ ಕಡೆನೂ ಅಷ್ಟ ನೀರ್. ಇದಕ್ಕೆ ವ್ಯತ್ಯಾಸ ಅಂದ್ರೆ ಇದು ಬರ್ತೈತ್ರಿ, ಅಂದ್ರೆ ಅಲ್ಲೇ ಕುಂಡ್ರದಿಲ್ಲ ನೀರ್, ಎಲ್ಲಾ ಕಡೆ ಬರ್ತೈತಿ. ಎಲ್ಲಾ ಕಡೆ ಬರ್ತೈತಿ. ಗಿಡ ಜಾಕ ಮಾಡ್ತಾವ್ರಿ. ಎಲ್ಲಾ ಗಿಡ ರೋಗ ಅಂತದ ರೋಗ ಹೋಗತ್ರಿ. ಒಟ್ಟ ಅದ ಎಲ್ಲಾ ರೈತರು ಮಾಡ್ರಿ ಇಂಥದ್ ಮಾಡ್ರ ಬಾಳ ಇಳುವರಿ ತೆಗಿಬೋದ್ರಿ. ಮತ್ ಎಣ್ಣೆ ಖರ್ಚು ಕಡಿಮೆ, ಒಟ್ಟ ಎಲ್ಲಾ ತರದಿಂದ ಖರ್ಚು ಕಡಿಮೆ ರೀ. ಅದು ಕಡಿಮೆ ಬರ್ತೈತಿ. ಮತ್ ನೀರಿನ ಖರ್ಚು ಕಡಿಮೆ, ನೀರ್ ಹಾಸು ಆಳ ಖರ್ಚು ಕಡಿಮೆ, ಎಲ್ಲಾ ತರ ಕಡಿಮೆ ರೀ. ಆಮೇಲೆ ಸರ್ ಇವು ನೀವು ಹಚ್ಚಿರಲ್ಲ ಸರ್, ಇದು ನೀರ್ ಬೀಳ್ತೈತಲ್ಲ ಮೇಲೆ, ಎಲ್ಲಾ ಗಿಡಗಳನ್ನು ಎಲ್ಲಾನು ಸ್ವಚ್ಛ ಆಗ್ತಾವ. ಸ್ವಚ್ಛ ಆಕವ್ರಿ. ಆಮೇಲೆ ಅದಕ್ಕೆ ಔಷಧಿ ಹಾಕ್ತೀರಾ ಸರ್ ನೀವು? ಔಷಧಿ ಏನ್ ಹಾಕಿಲ್ರಿ, ನಾವ್ ಪಂಪ್ಲೇನ ಯೂಸ್ ಮಾಡ್ತೇವೆ. ಇದ್ರೊಳಗ ಔಷಧಿ ಹಾಕಂಗಿಲ್ಲ? ಹಾಕೋಂಗಿಲ್ರಿ. ಹಾಕ್ಬೇಕಂದ್ರ ಅಷ್ಟ ಅತಿ ರೋಗ ಇಲ್ಲ ಅಲ್ರಿ ನಮ್ದ ಬಾಳೆಕ. ರೋಗ ಇದ್ರ ಅದನ್ನ ಎಲ್ಲಾರ ಹಾಕಿ ಅದನ್ನ ನಮ್ ಕಂಟ್ರೋಲ್ ಆಗಲಿ ಅಂದ್ರ ಅದ್ರಾಗ ಬಿಡ್ಬೋದ್ರಿ. ಆದ್ರ ರೋಗ ಇಲ್ಲ ಅಂದಾಗ ಅದ್ರಾಗ ಬಿಟ್ರೆ ಏನ್ ಉಪಯೋಗ ರೀ ಅದು? ಸರ್ ನೀವು ಪಂಪ್ ನಿಂತ ಹೊಡಿತಿರಲ್ಲ ಔಷಧಿ, ಆಮೇಲೆ ಇದ್ರಾಗ ಬಿಟ್ರ ಅಂದ್ರ ಏನ್ ವ್ಯತ್ಯಾಸ ಆಕೈತಿ ಸರ್? ಅಂದ್ರ ಈಗ ಸ್ವಲ್ಪ ಜಿಬ್ಟ್ ಆಗಿ ಇದ್ರಾಗ ಹೊಲಸ್ ಕುಂತು ನಾಜಲ್ ಬಂದ್ ಆಗ್ಬಾರ್ದು. ಬಂದ್ ಆಗ್ತಾವನ್ರಿ? ಬಂದ್ ಆಗುಲ್ ಬಿಡ್ರಿ, ಅವ್ರು ಬಂದ್ ಆಗ್ಬಾರಂತ ನಮ್ಗೆ ಎಣ್ಣೆದ ಅವಶ್ಯಕತೆನೇ ಬಾಯಲ್ಲ, ಹಾಕೋದ ಏನ್ ಉಪಯೋಗ? ಹಿಂಗ ಇದರಲ್ಲಿ ಮತ್ತೆ ನೀವು ಟಮಾಟೆ ಹಣ್ಣು ಹಚ್ಚಿರಿ, ಆಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಅದ, ಆಮೇಲೆ ಏನಂದ್ರೆ ಸರ್ ಇದು ಹಾಗಲಕಾಯಿ ರೀ. ಹಾಗಲಕಾಯಿ ಮತ್ತೆ ಏನೈತಿ ಸರ್ ಇದ್ರಾಗ? ಸರ್ ಇದೇನ್ರಿ ಸರ್, ಇದು ಯಾವ ಗಿಡ ಸರ್ ಇದು? ಬಿಜಾಪುರಕ್ಕ ಈಗ ಲಿಂಬು ಸಸಿ ತರಕ್ ಹೋಗಿದ್ವಿ. ಹಾ ಸರ್. ಅವಾಗನೇ ಎಲ್ಲಾ ತರ ಜಾತಿ ರೀ. ಹಾ ಸರ್. ಬರ್ಲ ಅಂತಾರಲ್ಲ, ಹೆಂಗ್ ಬರೋದಿಲ್ಲ ನೋಡ್ಬೇಕನ್ನೋ ಉದ್ದೇಶಕ್ಕೆ ರೀ ಎಲ್ಲಾ ತರ ತೆಗಿತಂದ್ರಿ ನಾವು. ಹಾ ಸರ್. ಇದು ಏನ್ರಿ ದ್ರಾಕ್ಷಿ ಸರ್? ದ್ರಾಕ್ಷಿ ರೀ ಸರ್. ಇನ್ನು ಮಟ್ಟ ಬಂದಿಲ್ಲ ಸರ್? ಯಾವಾಗ ಹಚ್ಚಿರಿ ನೀವು ಇದು? ಹೋದ ವರ್ಷ ಹಚ್ಚಿವ್ರಿ. ಎಲ್ಲಾ ಹೋದ ವರ್ಷ ಉಗಾದಿ ಪಾಡ್ಯಕ್ಕನ ಹಚ್ಚಿವ್ರಿ. ಅವ್ನು ಉಗಾದಿ ಪಾಡ್ಯಕ್ಕ ಹಚ್ಚಿರಿ? ಪಾಡ್ಯಕ್ಕ. ಹಾ ಸರ್. ಅಂದ್ರೆ ಇದರದ ಲಾಭ ಯಾವಾಗ ಸಿಗ್ತೈತಿ ಸರ್ ನಿಮ್ಗ? ಈ ವರ್ಷ ಎಲ್ಲಾ ನಮ್ದ ಫಲ ಕೊಟ್ಟತ್ರಿ. ಹಾ ರೀ. ಇದೊಂದ ನಮ್ದು ಇನ್ನೂ ಏನು ತೋರಿಸಿಲ್ಲ. ಏನ್ರಿ ದ್ರಾಕ್ಷಿನ? ಹಾ ರೀ. ಎಲ್ಲಾ ತರ ಹೂವು ಬಿಟ್ಟಾತಾವ, ಎಲ್ಲಾ ಹೋಗಿ ಆಗ್ಯಾವ್ರಿ. ಹಾ ಸರ್. ಲಿಂಬುನು ಹೋಗಿ ಆದಂಗ್ರಿ, ಮತ್ತ ಇವೆಲ್ಲಾ ಹಣ್ಣಿದ್ವಲ್ರಿ, ವಾಟರ್ ಆಪಲ್ ಚಲೋ ಆಗೈತ್ರಿ. ಹಾ ಸರ್. ಈ ಉಳ್ಕಿದೆಲ್ಲ ಚಲೋ ಆಗ್ಯಾವ. ಆದ್ರೆ ಇದು ಇನ್ನು ಮುಂದಕ್ಕೆ ಬಿಡೋದ್ರಿ. ಸರ್ ಈ ಯಾವ ಗಿಡ ರೀ ಸರ್ ಇದು? ಇದು ಬಳವಲ್ಕಾಯಿ ಅಂತಾರಿ ಸರ್ ಇದಕ್ಕೆ. ಹಾ ಸರ್. ಅದು ಇದನ್ನೇ 2 ಗಿಡ ತಂದೇರಿ. ಇದನ್ನೇ ನಮ್ಗೆ ಸರ್ ಒಬ್ರು ಇದ್ದಾರ್ರಿ ಅಲ್ಲೇ ಧಾರವಾಡದಾಗ. ಅವ್ರದ ಗೈಡೆನ್ಸ್ ಸರಿ ಎಲ್ಲ ಕರೆ ಹೇಳ್ಬೇಕಂದ್ರ. ಹೌದೇನ್ ಸರ್? ನಮ್ಗ ಇದ್ರಾಗ ಭೂಮಿ ಉಳುಮೆ ಮಾಡೋದು ಅಂತ ಗೊತ್ತಿತ್ರಿ. ಅವ್ರದ್ದು ಎಲ್ಲಾ ಮೆಟೆಡ್ ನೋಡ್ಕೊಂಡ್ರಿ. ಅವ್ರ ಮೆಟೆಡ್ ನೋಡ್ಕೊಂಡ್ ಅವ್ರನ್ನೇ ಪಾಲನೆ ಮಾಡ್ಕೊಂಡ್ ಅವ್ರನ್ನ ಮುಂದ್ ಇಟ್ಕೊಂಡ್ ಒಟ್ಟ ಅವ್ರ ತೋಟಕ್ಕಿಂತ ನನ್ನ ತೋಟ ಇಂಪ್ರೂವ್ ಮಾಡಿದಾರೆ. ಅವ್ರ 10 ಪೈಸೆ ಇರ ನಾನು ರೂಪಾಯಿ ಮಾಡಿದೆ. ಅಂದ್ರ 10 ಟ್ರಿಪ್ ಗೊಬ್ಬರ ಹಾಕಂದ್ರ 20 ಟ್ರಿಪ್ ಗೊಬ್ಬರ ಹಾಕವನ. ಅವ್ರ 1 ಪಟ್ ಹೇಳ್ರ ನಾ 2 ಪಟ್ ಮಾಡವ. ಅವು 2 ಪಟ್ ಮಾಡ್ತಿರಲ್ಲ ನೀವು, ಆ ಗಿಡಕ್ಕೆ ಏನು ನುಕ್ಸಾನ ಆಗಲ್ಲ? ಏನು ಆಗುಲ್ರಿ. ಸುಟ್ಟತಾವು ಹಂಗ ಹೇಳ್ತಾರಲ್ಲ ಸರ್? ಏನೇನು ಆಗಕ್ ಸಾಧ್ಯ ಇಲ್ರಿ. ಗೊಬ್ಬರ ಬೇಕಾದಷ್ಟು ಹಾಕ್ರಿ ನೀವು. ತಿಪ್ಪಿ ಕೊಟ್ಟಿ ಗೊಬ್ಬರ, ಅದಕ್ಕೇನ್ ಸಮಸ್ಯೆ ಇಲ್ರಿ. ಹೇರ್ಲಾರ್ದಕ್ ಆಗ್ಲಿಕ್ಕ ಸುಟ್ಟು ಹೊಕ್ಕತ್ಲಿ ಅಂತಾರ. ಹೌದು ಹೇಳ್ತಾರಲ್ರಿ. ಹೇರಕ್ ಆಗುದಿಲ್ರಿ ಅವ್ರಿಗೆ. ಹೇರಕ್ ಆಗಿದ್ರೆ ಹಿಂಗಾಯ್ತು. ಮತ್ ಯಾವ ಗಿಡ ಅದಾವ ಸರ್? ಈ ಸ್ಟಾರ್ ಫ್ರೂಟ್ಸ್ ರೀ. ಇದ್ರಿ ಈ ಚೆರಿಗಿಡ ರೀ. ಈ ಚೆರಿಗಿಡ ಏನ್ರಿ? ಇದಕ್ಕೂ ಏನಾರ ನೀವು ನೀರ್ ಗಿಡ ಬಿಡುದ? ನೀರ್ ಬಿಡುದು ಎಲ್ಲಕ್ಕೂ ಗೊಬ್ಬರ ಹಾಕುದು ಒಂದ ನಮೂನಿ ರೀ. ನೀರ್ ಬಿಡುದು ಒಂದ ನಮೂನಿ. ಎದಕ್ಕೂ ಏನು ಯಾವ್ದಕ್ಕೂ ಊಟಕ್ಕ ಯಾವ್ದಕ್ಕೂ ವ್ಯತ್ಯಾಸ ಇಲ್ರಿ. ಇಲ್ಲಿ ಪಪ್ಪಾಯಿನೂ ಹಚ್ಚಿರಿ? ಪಪ್ಪಾಳಿನೂ ಒಂದೊಂದವ. ಈಗ ತಾನೇ ಹುಟ್ಟಿದ್ವಿ ಇವು. ಈ ತಾನೇ ಹುಟ್ಟಾವೇನ್ರಿ? ನಾವೇನ್ ತಮ್ಮದಿಲ್ರಿ, ಗೊಬ್ಬರ ಹುಟ್ಟಿದ್ವಿ ಇವು. ಅವು ಇರ್ಲಿ ಅಂತ ಬಿಟ್ಟಿವಿ, ಅವು ಹಣ್ಣು ಫಲ ಕೊಡತ್ತಾವ್ರಿ. ಇಲ್ಲಿ ಇದನ್ನ ಹಚ್ಚಿರಿ? ಇದು ತೈವಾನ್ ಪಿಂಕ್ ರೀ. ಇದು ಈಗ 6 ತಿಂಗಳ ಮಿಡಿ ಎಲ್ಲ ಚುಟ್ಟಿದ್ವಿ ಅವ್ನು. ಈಗ ಮಿಡಿ ಬಿಟ್ಟೇವ್ರಿ ಅವ್ನು. ಗಿಡ ಬಲ್ಟ್ನಿ ಸ್ವಲ್ಪ ದೊಡ್ಡವಲ್ರಿ, ಬಿಟ್ಟು ಬಿಟ್ಟೇವ್ರಿ. ಈಗ ಆಗಲ್ಲ ನೋಡ್ ಲೆಕ್ಕಕ್ಕೆ.
ಪಪ್ಪಾಯಿ ಗಿಡ ಎಷ್ಟ್ ಅದಾವ್ರಿ? 1 2 3 4 ಅದಾವ್ರಿ ಅವು. 4 ಆಗ್ಯಾವ್ರಿ? ಇಂತಿಂತ ಇದಕ್ಕೆ ಇದು ಅಗದಿ ಸಣ್ಣದ್ರಿ ಈಗ ಅದು. ಅಗ್ದಿ ಸಾನೆ. ಇನ್ನ ಹುಟ್ಟು ಭಾಳ ಆಗತ್ರಿ ಈಗ ಅದು. ಹೌದೇನ್ ಸರ್? ಏನ್ ಸರ್ ಸಣ್ಣ ಇದು ಈ ಲೆಕ್ಕಕ್ಕೆ ಬರತ್ರಿ. ಅಷ್ಟ್ ದೊಡ್ಡ ಬರ್ತಾವ್ರಿ? ಹ್ಞೂ ರೀ. ಆರಾಮ್. ಆದ್ರೆ ಜವಾರಿ ಏನ್ ಸಕ್ಕಾಕರ್ ಇದು? ಇಲ್ರಿ ತಯಾನ್ ಪಿಕ್ ಅಂತ ಮಹಾರಾಷ್ಟ್ರ ಹನ್ರಿ ಅದು. ಮಹಾರಾಷ್ಟ್ರನೇನ್ರಿ? ಇಷ್ಟ್ ದೊಡ್ಡ ಹೋಗ್ತಾವನ್ರಿ ಸರ್ ಅದು? ಲಿಂಬಿ ತೋಟದಾಗ ಹಾ ಸರ್. ನಟ್ ನಡು ಸೆಂಟರ್ ಒಂದ್ ಇರಬೇಕಂತ್ರಿ. ಎದಕ್ ಸರ್ ಇದೇನ್ ಲಾಭ ಕೊಡ್ತೈತಿ ಸರ್? ಅಂದ್ರಿ ಆ ಲಿಂಬಿಗೆ ತೋಟಕ್ಕೆ ಬೇಕಂತ್ರಿ ಅದು. ಹೌದೇನ್ ಸರ್? ಅಂದ್ರೆ ನಾವು ಬಿಜಾಪುರಕ್ಕೆ ಹೋಗಿದ್ವಲ್ರಿ. ಹಾ ಸರ್. ಬಿಜಾಪುರದಾಗ ನಮ್ಗೆ ಹೇಳಿದ್ರು, ಹಾ ರೀ, ನೀವು ಎಷ್ಟ್ರ ಹಾಕ್ತೀರಿ ಲಿಂಬಿ ತೋಟದಾಗ ಒಂದ್ ಕಂಚಿಗಡೆ ಇರ್ಬೇಕು. ಇದ್ರಾಗ ಏನಾರ ಹಣ್ಣು ಆಗ್ತಾವನ್ ಸರ್? ನೀವು ಕಂಚಿಕಾಯಿ ಹಾಕವ್ರಿ. ಕಂಚಿಕಾಯಿ ಆಗ್ತಾವನ್ರಿ? ಇಷ್ಟು ದೊಡ್ಡ ಹಾಕವ್ರಿ ಅವು. ಹಾ ರೀ. ಅದ ಉಪ್ಪಿನಕಾಯಿ ಅದು ಹಾಕ್ತಾರ್ರಿ. ಹೌದೇನ್ ಸರ್? ಸರ್ ಇಷ್ಟಕ್ಕೊಂದು ಗಿಡ ಹಚ್ಚಿರಿ ನೀವು, ಇದಕ್ಕೆ ನಡಕ್ ಏನೇನು ಮತ್ತು ಹಚ್ಚಿರಲ್ಲ ಸರ್? ಯಾವ ಗಿಡ ರೀ ಸರ್ ಇದು? ಇದು ಚಪ್ಪು ಗಿಡ ರೀ. ಹಾ ಸರ್. ಮತ್ತು ಆ ಕಡೆ ಬದ್ನೆ ಮತ್ತು ಎಲ್ಲ ನಮೂನಿ ಬದ್ನೆಗಿ ಚಪ್ರಿಗೆ. ಹಾ ಸರ್. ಏನು ಜಾಗ ಖಾಲಿ ಬಿಟ್ಟಿಲ್ಲ ನೀವು? ಏನ್ ಬಿಡಂಗಿಲ್ರಿ. ಅದಕ್ಕೆ ಏನಾರ ಗಿಡಗಳು ಏನು ಇದಾಗಲ್ಲ ಸರ್? ಏನ್ ಆಗಲ್ಲ? ಏನ್ ತೊಂದ್ರೆ ಇಲ್ರಿ. ಇವ ಗಿಡ ಸರ್ ಇದು ಲೇಚಿ ಸರ್. ಇದು ಹೌದೇನ್ ಸರ್? 2 ಹಚ್ಚಿದ್ರಿ, ಒಂದ್ ಹೋತ್ರಿ. ಹಾ ರೀ. ಒಂದ್ ಬದುಕೈತ್ರಿ ಅದು. ಸರ್ ಇಷ್ಟು ಗಿಡ ಹಚ್ಚಿರಿ ನೀವು, ಆಮೇಲೆ ಟಮಾಟೆ ಹಣ್ಣು ಬದ್ನಿಕಾಯಿ ಹಚ್ಚಿರಿ, ಇದ್ರದ್ದೇನು ಲಾಭ ಬರ್ತಾ ಇದೆ? ಇದು ಕಾಯಿಪಲ್ಲೆ ಏನ್ರಿ ಹಚ್ಚಿದ 2 ತಿಂಗಳಿಗೆ ಬರತ್ರಿ. ಹಾ ಸರ್. ಈ ಪ್ಯಾರ್ಲಾಗಿ ಇವು ಹಚ್ಚಿದಗಳೇನ ಕಾಯಿ ಹಾಕತ್ತಿದ್ರಿ ಇವು. ಹಾ ಸರ್. ಪ್ಯಾರ್ಲಾಗಿ ಅವನ್ನ 6-7 ತಿಂಗಳ ಹೂವು ಎಲ್ಲ ಚೂಂಟಿದ್ರಿ ಅವ್ನು. ಹಾ ಸರ್. ಈಗ ನಮ್ಮ ಸರ್ ಒಬ್ರ ದಾರದಾಗ್ರಿ, ಅವ್ರ ಇದನ್ನ ಬಿಟ್ಟು ಬಿಡ್ರಿ ಅಂದ್ರೆ ಬಿಟ್ಬಿಟ್ಟಿವ್ರಿ. ಲಿಂಬು ಅಂತಿ 3 ವರ್ಷ ಟೈಮ್ ಐತ್ರಿ ಅವಕ್ಕೆ. 3 ವರ್ಷಕ್ಕೆ ಹೂ ಅಕ್ಕತನ್ನು ಹಂಗ ಅವ್ರ ಅಗ್ಗಿ ಕೊಟ್ಟಾರ ಹೇಳ್ಯಾರ್ರಿ. ಆಚೆಗಡೆ ಒಂದ್ ಸಾಲ ಲಿಂಬುದ ಐತ್ರಿ. ಅದ ಈಗ ಅದು ಹೂ ಚಲೋ ಐತ್ರಿ. ಅದ ಹೂ ಆಗತ್ತಿ. ಈಗ ನಿಮ್ದು 1 ಎಕರ್ 16 ಗುಂಟೆ ಐತಲ್ಲ ಸರ್? ಇದ್ರಾಗ ನೀವು ಯಾವಾಗ ಇದ ಗಿಡಗಳನ್ನು ಹಚ್ಚಿರಿ ಸರ್? ಎಷ್ಟು ವರ್ಷ ಆತು? ಏನು ಎಷ್ಟು ತಿಂಗಳಾತು? ಇಲ್ರಿ, 1 ವರ್ಷ ಬರಬ್ಬರಿ ಆತು ನೋಡ್ರಿ. ಈಗ 1 ವರ್ಷ ಆತ್ರಿ. ಆ ವರ್ಷ ಉಗಾದಿ ಪಾಡ್ಯಕ್ಕ ಅಂದ್ರೆ ಎಲ್ಲ ಹಚ್ಚಾಕ ಶುರು ಮಾಡಿದ್ವಿ. ಫಸ್ಟ್ ಡ್ರ್ಯಾಗನ್ ಹಚ್ಚಿದ್ವಿ, ಆ ಬಳಕ ಲಿಂಬು ಹಚ್ಚಿದ್ವಿ, ಆ ಬಳಕ ಪ್ಯಾರ್ಲಗಿ ಹಚ್ಚಿದ್ವಿ. ಅಂದ್ರ ಉಗಾದಿ ದಾಟಿದ ಬಳ 1-2 ತಿಂಗಳದಾಗ ಎಲ್ಲಾ ಹಾಗೆ ಹಚ್ಚಿಬಿಟ್ರಿ ನಾವು. ಹಚ್ಚಿರಿ. ಆಮೇಲೆ ಇದ್ರದ್ದು ನೀವು ಹಚ್ಚಿರಲ್ಲ, ಎಷ್ಟು ಖರ್ಚು ಬಂತು ಸರ್ ನಿಮ್ಗೆ? ಅಲ್ಲಿಂದ ಇಲ್ಲಿ ಮಟ್ಟ ಅಂದ್ರು ರೀ, ಈ ಕಬ್ಬಂದು ಟಯರ್ದು ಕಲ್ಲಿಂದು ಎಲ್ಲ ಕೂಡಿ ಒಂದು 6-7 ಲಕ್ಷ ರೂಪಾಯಿ ಮೇಲೆ ಬಂದಿರ್ಬೇಕ್ರಿ ನಮ್ಗೆ. ಹೌದು ಸರ್. ಆಮೇಲೆ ಅದ್ರದ್ದು ಏನು ಲಾಭ? ಲಾಭ ಅಂದ್ರೆ ನಡಕ್ ಏನ್ ಹಚ್ಚಿರಿ ನೀವು? ಟಮಾಟೆ ಹಣ್ಣು ಹಚ್ಚಿರಿ. ಆದರ್ಶ ಹಗಲ್ ಬಳ್ಳಿಯಾಗ ರೀ 3.5 ಲಕ್ಷ ರೂಪಾಯಿ ಬಂತ್ರಿ ನಮ್ದು. ಆದರ್ಶ ಹಗಲ್ ಬಳ್ಳಿ ಹಾಕಿದ್ದೀವ್ರಿ. 5 ಪ್ಯಾಕೆಟ್, ಬರೀ 5 ಪ್ಯಾಕೆಟ್ ಡ್ರ್ಯಾಗನ್ದಾಗ ಹಾಕಿದ್ದೀವಿ. ಅದು 3.5 ಲಕ್ಷ ರೂಪಾಯಿ ಐತಿ. ಅರ್ಧ ಖರ್ಚು ದಾಡಿಸ್ತೀರಿ. ಅದು ಅರ್ಧ ಖರ್ಚು ನಿಮ್ಗೆ ದಾಟಿಸ್ತಿ. ಈ ವರ್ಷ ಮತ್ತೆ ಅದ ದೇವ್ರ ನಮ್ ಕೈ ಹಿಡ್ದಂದ್ರ ಅದನ್ನ ದಾಟಿಸಿ ಎಲ್ಲ ನಮ್ನ ಆರಾಮ್ ಇಡು ಲೆಕ್ಕಕ್ಕೆ ಒಯ್ದೈತ್ರಿ ಈಗ. ಅಂದ್ರೆ ಈಗ ಮಟ್ಟ ನೀವು ಖರ್ಚು ಮಾಡಿರಲ್ಲ, ಅದರದ ಲಾಭ ಪಡೆದ ಮತ್ತೆ ಅದರದಾಗ ಹಾಕಿರಿ ನೀವು? ಅದ ಹೊಲಕ್ಕ ಹಾಕಿರಿ ನೀವು? ಸರ್. ಆಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಈಗ ಚೆನ್ನಾಗಿ ಬರುತ್ತದೆ, ಅದ್ರಾಗ ನಮ್ಗೆ ಲಾಭ ಆಗುತ್ತದೆ ಅಂತ ಹೇಳಿ. ಸರ್. ಅದಕ್ಕೆ ಸರ್ ಇದು ಎಲ್ಲ ಕಸ ಭಾಳ ಅದಾವಲ್ಲ ಸರ್ ಇಲ್ಲಿ ಈ ತರ? ಅಂದ್ರೆ ಇಲ್ಲೆಲ್ಲಾ ಭೂಮಿಯಾಗ ರೈತರು ಬಿಟ್ಟು ಹೋಗಿರ್ತಾರಲ್ರಿ. ಸರ್. ಅವ್ರ ಸುಡ್ತಿರ್ತಾರ. ಸರ್. ಅವ್ರನ್ನ ಕೇಳಿ ಈ ಸುಡ್ತೀರಿ ಅನ್ಪ ಏನ್ ಹೊಲಕ್ ಹರಿತಿರು ಅಂತ ಕೇಳಿದ್ರಿ ಅವ್ರನ್ನ. ಸುಟ್ ಬಿಡ್ತೇವಪ್ಪ ನಾವು ಹೋಯ್ತ್ರಿ ಒಯ್ ಅಂತ ಅಂತಾರ್ರಿ. ಅದನ್ನ ತೊಗೊಂಬಂದ ಏನೆಲ್ಲಾ ಈಗ ಹೊಲಕ್ಕೆ ಇದ ನಮ್ದು ಮಲ್ಚಿಂಗ್ ಪೇಪರ್ ರೀ. ಇದ ನಿಮ್ಗೆ ಲಾಭ ಪಡ್ತೈತಿ ಇದು? ಇದ್ರಾಗ ಎರಿಹುಳ ಹುಡ್ತಾವ್ರಿ. ಮತ್ತ ಭೂಮಿ ಆರಿಸಿ ಕೊಡಂಗಿಲ್ಲ, ಹುಲ್ಲು ಹುಟ್ಟಂಗಿಲ್ಲ. ಅಂದ್ರ ಅವ್ರಿಗೆ ಫೈದೆ ಆಗೋದಿಲ್ಲ, ನಿಮ್ಗೆ ಇದು ಫೈದೆ ಆಗುತ್ತದೆ. ಹಾನ್ರಿ. ಕಸ ಮಾಡಿ ಸುಟ್ಟು ಬಿಡ್ತಾರ್ರಿ ಅವ್ರು. ಹೌದು. ಅವ್ರು ಸುಡ್ಬ್ಯಾಡ್ರಿಪ್ಪ, ನಿಮ್ ಹೊಲಕ್ ಹರಿತೀರಿ ಹರವ್ರಿ, ಇರ್ಲಿಕ್ಕಂದ್ರ ನಾವ್ ಹೋಯ್ತೇನೆ ನನ್ಗಳೇ ನೀ ಮೊದಲು ಹೋಯಪ್ಪ ಅಂತಾರ ಅವ್ರು. ಅದರ ನಿಂತ್ರ ಏನ್ ಲಾಭ ಆಕೈತ್ರಿ ಸರ್ ನಿಮ್ದು? ಇದ್ರಾಗ ತ್ಯಾವ್ಸ ಭೂಮಿ ಆರಿಸಿ ಕೊಡುದಿಲ್ರಿ, ಮತ್ತ ಹುಲ್ಲ ಹುಟ್ಟಂಗಿಲ್ರಿ. ಮತ್ತ ಇದ್ರಾಗ ಎರಿಹುಳ ಹುಡ್ತಾವ್ರಿ. ಹುಡ್ತಾವ್ರಿ. ಅವು ಏನ್ ಮಾಡ್ತಾವ್ರಿ ಸರ್? ಅಂದ್ರೆ ಭೂಮಿ ಫಲವತ್ ಮಾಡ್ತಾವ್ರಿ. ಹೌದೇನ್ ಸರ್? ಡ್ರ್ಯಾಗನ್ ಗಿಡ ಹಚ್ಚಿರದ ಯಾವ ಇದು ಹೂ ಏನ್ ಸರ್ ಇದು? ಇದು ಹೂವ ಸರ್. ಇದು ಇಷ್ಟ ಕಚ್ಚಿ ಇದೆಲ್ಲ ಉದ್ರತ್ರಿ. ಇಲ್ಲಿ ಹಿಂದ್ ಗಡ್ಡೆ ಐತಲ್ರಿ, ಇದು ಹಣ್ಣಾಗುದ್ರಿ. ಇದು ಹೂವ ರೀ. ಇದು ಅಂದ್ರೆ ಬೆಳಿಗ್ಗೆ ಆದತ್ರಿ. ಇದು ಬೆಳಿಗ್ಗೆ ಸೂರ್ಯ ಉದಯ ಆಗುವತ್ನಾಗ ಆಳ್ತತ. ಮತ್ ಹಿಂಗ್ ಬೆಳಕ್ ಹೆಂಗ್ ಬೆಳಕತ್ತ ಹಂಗ್ ಮುಚ್ಕೊಂಡ್ಬಿಡ್ತತ್ರಿ. ಮುಚ್ಕೊಂಡ್ ಇದ್ರದ ಹೂ ಅಳ್ಳೋದ್ 1-2 ದಿವ್ಸ ಆಳ್ತತ್ರಿ. ಅಳ್ಳಿದ ಬೆಳಕ ಮತ್ ಹಿಂಗ್ ಮುದ್ದಾಗಿ ಇದು ಒಲಿಗ್ ಉದ್ರಿ ಬಿಡತ್ರಿ. ಇದು ಇಲ್ಲೇ ಹಣ್ಣ ರೀ. ಇದು ಒಂದ್ ಗಿಡದಾಗ ಎಷ್ಟ್ ಹಣ್ಣು ಆಗ್ಬಹುದ್ರಿ? ಅಂದ್ರ ಒಂದ್ 6-7 ಬಿಡಕತ್ರಿ ಒಂದ್ ವರ್ಷಕ್ಕೆ. ಇದು 6 ತಿಂಗಳ. ಈಗ ಮಳೆಗಾಲ ಚಲೋ ಆತಲ್ರಿ, ಹಣ್ಣು ಚಲೋ ಆತ್ರಿ. ಇದು ಹಣ್ಣಾಗಿ
ಇದ್ರ ಮುಗಿಮಟನು ಇದು ಹಣ್ಣ ಆಗೈತಪ್ಪ ಇವತ್ತು ಕಟ್ ನಾಳೆ ನಾಡ್ದು 8 ದಿವಸ ಕಟ್ ಮಾಡ್ತೇವಂದ್ರ ಹಾ ರೀ ಮತ್ ಮಗ್ಗಿ ಚಲೋ ಆಕತ್ರಿ ಇಲ್ಲ ಹಾ ರೀ ಈ ಮುಳ್ಳೆಂತಗ್ರಿ ಹಾ ರೀ ಮತ್ ಮಗ್ಗಿ ಚಲೋ ಆಕತ್ರಿ ಅವ್ ಹ್ಮ್ ಇದು ಪೂರ ಇದ್ರದ್ದು ಆಯುಷ್ಯ ಮುಗಿದಾಗ ಹ್ಮ್. ಮತ್ ಮುಂದ್ ಚಲೋ ಆಕತ್ರಿ ಅದು ಹ್ಮ್ ಅವ ಮಟನು ಚಲೋ ಆಗೋಲ್ರಿ ಅದು ಹೌದೇನ್ರಿ ಆಮೇಲೆ ಈ ಒಂದ್ ಗಿಡ ಎಷ್ಟ್ ವರ್ಷ ಮಟ ಬರ್ಬೋದ್ರಿ 2 ಒಂದು- ವರ್ಷ 3 ವರ್ಷ ಒಂದ್ 30 ವರ್ಷ ಅಂತಾರ್ರಿ ನಮ್ಗೆ 20 ವರ್ಷ ಬಂದ್ರು ಸಾಕ್ರಿ ಅದು ಹೆಂಗ ನೀವು ಜೋಪಾನ ಆಗಿ ಅದಕ್ಕ ಇದ್ ಮಾಡ್ಕೊಡ್ತೀರಿ ಅದ ಅದು ಏನ ಈಗ 3 ವರ್ಷದ ಗಿಡ ನೋಡ್ರಿ ಸರ್ ಈಗ ಇದ್ 3 ವರ್ಷದಿಂದ ಏನ್ರಿ ಇದು 3 ವರ್ಷದ ಹಾ ರೀ ಇದನ್ನ ಹಂಗ ಸ್ಟೆಟ್ಟಿಂಗ್ ಹಚ್ಚಿದಿರಿ ಹಾ ರೀ ಮೊದಲು ಫಸ್ಟ್ ನೋಡಾಕ ಹ್ಮ್ ಆ ಬಳಕ ಆ 1 ವರ್ಷ ಆತ್ರಿ ಇದಕ್ಕೆ ಏನು ಬಾಳ ಅಂದ್ರೆ ಬಾಳ ವ್ಯವಸ್ಥೆ ಮಾಡಿಲ್ರಿ ನಾವು ಹ್ಮ್ ಹಚ್ಚಿ ಹೋಗ್ಬಿಟ್ವಿ ಅದ ಅಲ್ಲೆಲ್ಲ ಕುರಿ ಪರಿ ಕಡ್ದ ಇದಾಗಿತ್ರಿ ಅದು ಅದ ಕುರಿ ಕಡದ್ರು ಅದನ್ನ ಒಳಗಿನ ಎಲಬ್ ಕಾಣಕತ್ರು ಹಾ ರೀ ಮತ್ತು ಚಿಗತ್ ಇಷ್ಟು ದೊಡ್ಡದಾದ್ರಿ ಈಗ ಅಷ್ಟ್ ದೊಡ್ಡದಾಗೈತೇನ್ರಿ ಸರ್ ಈ ಗಿಡ ಹಚ್ಚಿರ ಯಾವ ಗಿಡ ಸರ್ ಇದು ಇದು ವಾಟರ್ ಆಪಲ್ ಸರ್ ಇದು ಹೌದೇನ್ ಸರ್ ಹಾ ಸರ್ ಜಗ್ಗಿಕಾಯಿ ಸರ್ ಇದು ಹಾ ಸರ್ ಎಲ್ಲಾ ಈಗ ನಾವು ದಿವಸ ಬಿಸಿಲಾಗ ಹರಿದ ತಿಂತೇವ್ರಿ ಅವ್ನು ಹಾ ಹಿಂಗ ಯಾರು ಬಂದಿರ್ತಾರಲ್ರಿ ಅವ್ರಿಗೆ ಹರ ಕೊಡ್ತೇವೆ ಹಾ ರೀ ಅವರು ಇಷ್ಟು ಕಾಯಿ ಐತ್ರಿ ಈಗ ಇದು ಕೆಂಪ್ ಆಕತ್ರಿ ಕೆಂಪ್ ಏನು ತಿನ್ನೋದು ಇದು ಹಾ ರೀ ಇದು ರುಚಿ ಹಚ್ಚಿದಕ್ಕೆ ಈಗ ತಿನ್ನೋದ್ ಬಿಟ್ಟೇವೆ ಅದನ್ನ ಹೌದೇನ್ರಿ ಸರ್ ಇದ್ರೊಳಗೆ ಟಮಾಟೆ ಹಚ್ಚಿರಲ್ಲ ಸರ್ ನೀವು ಹಾ ಸರ್ ದಿವಸ ಹರಿತೀರಾ ಈಗ ಚಲೋ ಆಗೈತ್ರಿ ಸರ್ ಅದ ಈಗ ಚಾಲು ಆಗೈತೇನ್ರಿ ಈಗ ಚಲೋ ಆಗೈತ್ರಿ ಇನ್ನ 2 ತಿಂಗಳ ಹರ್ಸ್ಕೊಂತದ್ರಿ ಅದು 2 ತಿಂಗಳ ಹ್ಞೂ ಅಂದ್ರ ಇದ್ರಾಗ ನೀವು ಇದ್ರದ್ದು ಲಾಭ ಪಡಿತಾ ಇದ್ರಿ ನೀವು ಹಾ ಇದ್ರಾಗನು ಅದು ಲಾಭ ಕೊಡ್ತೈತ್ರಿ ಟಮಾಟೆಯನ್ನು ಕೊಡ್ತಾ ನಮ್ಮ ಇದ್ದಾರೆ ಮಂಟ್ಯಾನ ಹೊಯ್ನ ಎಲ್ಲಾ ಖರ್ಚು ಅದು ಐತಿ ಅದ ಒಯ್ದೈತ್ರಿ ಇನ್ನ 6 ತಿಂಗಳು ನೋಡ್ರಿ ಕಾಪೇಲಿ ಇದು 6 ತಿಂಗಳು ರೀ 6 ತಿಂಗಳ ಎಲ್ಲಾ ಹೊಂಟತ್ರಿ ಇನ್ನು 6 ತಿಂಗಳ 1 ತಿಂಗಳಿಗೆ ನಾನು ಪ್ಯಾರ್ಲನ್ನು ಈ ಹಾಗಲಕಾಯಿ ಒಟ್ಟ ಎಲ್ಲ ನಿಮ್ ಬರೇ ಇನ್ಕಮಿಂಗ್ ಅಷ್ಟೇ ಚಾಲು ಆಗ್ತೈತಿ ಔಟ್ ಗೋಯಿಂಗ್ ಬಂದ್ ಆಗ್ಬಿಡ್ತೈತಿ ನಿಮ್ದು ಖರ್ಚು ಅನ್ನೋದು ಎಲ್ಲ ಏನ್ ಮಾಡೋದು ಎಲ್ಲ ಮಾಡಿಬಿಟ್ಟವ್ರಿ ಈಗ ಹಾ ಖರ್ಚನ್ನು ಏನಿಲ್ರಿ ಹ್ಮ್. ಅವ ಮೊದಲ ಎಣ್ಣೆ ಹೊಡಿದಿಲ್ರಿ ನಾವು ಹಾ ರೀ ಔಷಧಕ್ಕೂ ಹಾಕಿಲ್ಲ ಗೊಬ್ಬರಕ್ಕೂ ಹಾಕಿಲ್ಲ ಹ್ಮ್ ಇದನ್ನೇನು ಬಿಟ್ರಿ ಬೆಳಕ್ಲಾ ತಂದೇವಲ್ರಿ ಹಾ ಸರ್ ಇದು ಬಂಗಾರ ರೀ ಇದು ಬಂಗಾರ ನಿಮ್ಗ ಹಾ ಬಂಗಾರ ರೀ ಅವ್ರಗ ಅದ ಕಸ ನಮ್ಗೆ ನಿಮ್ಗ ಬಂಗಾರ ಸರ್ ಇದೇನು ತೆಂಗಿನಕಾಯಿನೂ ಹಚ್ಚಿರಿ ಸರ್ ತೆಂಗಿನ 2 ಹಚ್ಚೇವ್ರಿ ಸರ್ 2 ಅದಾವನ್ರಿ ಹಾಂ ಮತ್ ಇಲ್ಲಿ ಯಾವ್ದದ ಸರ್ ಇಲ್ಲಿ ಅವ ಇದ್ದವ್ರಿ ಅವು ಕಾಕರ ಇವ್ ಅಂಜೂರಿ ರೀ ಅವು ಅಂಜೀರುನು ಹಚ್ಚಿರಿ ಹ್ಞೂ ರೀ ಸರ್ ಅಂಜೀರಿಗೆ ಏನ್ ಮಾಡಿರಿ ಸರ್ ಅದಕ್ಕೂ ಸೇಮ್ ಹಾ ಅದಕ್ಕೂ same ರೀ. ಗೊಬ್ಬರ ಹಾಕೊಳ್ಳೋದು ಏನ ಅದಕ್ಕೂ ಏನು ಎತ್ತಸಿಲ್ರಿ ಹಾ ಎಲ್ಲ ಈಗ ಯಾವ್ದಕ್ಕೆ ಎಷ್ಟು ಗೊಬ್ಬರ ಹಾಕ್ತಾವಲ್ರಿ ಹ್ಮ್ ಒಂದು ಬುಟ್ಟಿ ಹಾಕ್ಯಾವ ಎಲ್ಲ ಗಿಡಕ್ಕೂ ಒಂದೊಂದು ಬುಟ್ಟಿ ಇದು ಎಷ್ಟು ತಿಂಗಳ ಆತ್ರಿ ಹಚ್ಚಿ ಇದು 1 ವರ್ಷ ಆತ್ರಿ ಇದು 1 ವರ್ಷ ಆತ್ರಿ ಹ್ಞೂ ಅವು ಭಾಳ ದೊಡ್ಡ ಆಗ್ತಾವನ್ ಸರ್ ಇವು ಇಲ್ರಿ ದೊಡ್ಡ ಆಗಾಕತ್ತಂದ್ರ ಈಗ ಹಣ್ಣಿಂದ ಮುಗಿತಂದ್ರಿ ಹಾ ಸರ್ ಪೂರ ಕಟ್ ಮಾಡಿಬಿಡುದ್ರಿ ಅವ್ನು ಕಟ್ ಮಾಡ್ಬಿಡ್ತೀರಿ ಒಂದೊಂದು ಗೇಣಿಗೆ ಬಿಟ್ಟು ಹ್ಮ್ ಕಟ್ ಮಾಡ್ರಿ ಮತ್ತೆ ಅದು ಕವರ್ ಈಗ ಒಂದ್ ಇದ್ದಿದ್ದು ಹ್ಮ್ 10 ಆಗಿ ಹಾಕತ್ರಿ ಅದು ಅಲ್ಲೇ ಕವರ್ ತೊಗೊಂಡು ತಾನ ಬೆಳಿತಾವು ಹಾ ಹ್ಞೂ ರೀ ಆಮೇಲೆ ಹಣ್ಣು ಇನ್ನು ಮಟ್ಟ ನೀವು ಇದು ತೊಗೊಂದಿಲ್ಲ ಇನ್ನು ಈಗ 1-2 ಆಗತ್ತವ್ರಿ ತಿನ್ನಾಕತ್ತವ್ರಿ ಈಗ ಅವ್ನು ನೀವ ತಿನ್ನಾಯ್ತಿರಿ ಮನೆಯವ್ರ ಯಾರು ಬಂದವ್ರಿಗೆ ಹ್ಮ್ ನಮಗ ಎಷ್ಟು ಅದಾವ ಸರ್ ಇವು 50 ಗಿಡ ಅದಾವ ಸರ್ 57 ಗಿಡ ಅದಾವ್ರಿ ಹಾ ಸರ್ ಇದಕ್ಕೇನು ಬೀಜ ಬರ್ತೈತೋ ಏನು ಗಿಡನೂ ಬರ್ತೈತೆ ಸರ್ ಇಲ್ಲ ಸರ ಇವನ್ನ ಈಗ ಟೊಂಕಿ ನಾವು ಕಟ್ ಮಾಡ್ತೇವಲ್ರಿ ಹಾ ಸರ್ ಕಟ್ ಮಾಡಿಂದ ಈ ಕಡೆ ಸೌರಿ ಒಂದು ಕುಂಡ್ಯಾದ ಹಾತಿಗೆ ಬಿಟ್ರೆ ಅಲ್ಲೇ ಚಿದ್ ಬಿಡ್ತದ ಗಿಡ ಹಾ ರೀ ನಾನು ಈಗ ನಮ್ಮ ಸರ್ದ ಅವ್ರ ಕಟ್ ಮಾಡಿದ್ರ ಅವನ್ನ ತೊಂಬಂದು ಜೋವಿ ಅಂತ ಮಳೆ ಹತ್ತಿತ್ರಿ ಹೋದ ವರ್ಷ ಹಾ ರೀ ಹಾ ರೀ ಜೀ ಅಂತ ಮಳೆ ಹತ್ತಾಗ ಇಲ್ಲಿ ಪಾರ ಹಂಗ ಒಂದು ಸ್ವಲ್ಪ ಕೆತ್ತದು ತುರ್ಕೊಂತ ಬಂದ್ಬಿಟ್ಟೆ ನಾನು ಹಾ ರೀ ತುರ್ಕೊಂತ ಬಂದ್ರೆ ಅಲ್ಲೇ ಗಿಡ ಆಗಿಬಿಟ್ಟು ಈಗ ಸರ್ ಈ ಗಿಡ ಹಚ್ಚಿರಿ ನೀವು ಲಿಂಬೆನ್ ಗಿಡ ಹಚ್ಚಿರಿ ಈ ಗಿಡ ಹಚ್ಚಿರಿ ಇದಕ್ಕೆ ಒಂದಕ್ಕೊಂದು ಏನು ನುಕ್ಸಾನ್ ಆಗಲ್ಲ ನುಕ್ಸಾನ್ ಅಂತ ಆಗ ಸಾಧ್ಯನೇ ಇಲ್ರಿ ಮತ್ತು ಒಬ್ಬೊಬ್ರು ರೈತ ಹೇಳ್ತಾರಲ್ಲ ಸರ್ ಆ ಗಿಡ ಹಚ್ಚಿದ್ರೆ ಈ ಗಿಡಕ್ಕೆ ಸ್ವಲ್ಪ ಹೊಡೆತ ಬೀಳ್ತೈತಿ ನುಕ್ಸಾನ್ ಆಕೈತಿ ಸುಡ್ತೈತಿ ಅಂತ ಹೇಳ್ತಾರಲ್ಲ ಸರ್ ಅದ ಮಾಡಕ್ ಬರ್ಲವ ಏನಾರ ಹೇಳ್ತಾನ್ರಿ ಅದ್ರದ್ದು ಮೆಟೆಡ್ ಎಲ್ಲಾ ಗೊತ್ತಿದ್ದಾವ್ರಿ ಹಾ ರೀ ಅವ್ ಎದಕ್ಕೂ ಒಟ್ಟ ಲಾಭದಾಗಿರ್ತಾನ ಹೊರತಾಗಿ ನುಕ್ಸಾನ್ ಆಗಿರೋದ್ರಿ ನುಕ್ಸಾನ್ ಏನಾಗಲ್ಲ ಈಗ ಅದು ನಾವು ನೋಡ್ತಾ ಇದ್ದೇವೆ ನಿಮ್ಮ ಟೊಮಾಟೆನ ಹಚ್ಚಿರಿ ಈ ಗಿಡನೂ ಹಚ್ಚಿರಿ ಆಮೇಲೆ ಇದರದ್ದು ಲಾಭವನ್ನು ಪಡಿತಾ ಇದ್ದೀರಿ ನೀವು ಈಗ ಅಂದ್ರಿ ಸರ ಈಗ ಟಮಾಟಿ ಹಾಗಲಬಳ್ಳಿ ಟಮಾಟಿ ಕುಡಿ ಹಚ್ಚಿರ ಹಾಗಲಬಳ್ಳಿ ತಾಬುಟ್ಟು ಬುಡ ಬೆಳ್ದೈತ್ರಿ ಹಾ ಸರ್ ಹಾಗಲಬಳ್ಳಿಕ್ಕಿಂತ ಮೊದಲು 1 ತಿಂಗಳ ಇದನ್ನ ಹಚ್ಚಿದ್ದೇರಿ ಚಪ್ರಗಿ ಟಮಾಟೆ ಅಂದ್ರೆ ಎಲ್ಲಾದ ಏನ್ ಮಾಡ್ಕೊಂತ್ರಿ ಈಗ ಚಪ್ರಕಾಯಿ ಹಾ ರೀ ಅದನ್ನ 1 ತಿಂಗಳ ಇದನ್ನ ಹಚ್ಚಿನಲ್ರಿ ಅದ್ ಇನ್ನೊಂದ್ ತಿಂಗಳದಾಗ ಅಂದ್ರಿ ಹಂದ್ರ ಹತ್ತತ್ರಿ ಅದು ಹಾ ಸರ್ ಹಂದ್ರ ಹತ್ ನೆಳ್ಳಾಗ್ಬಿಡತ್ತ ಹಾ ಸರ್ ಇದು ಇದ್ದಷ್ಟು ಫಲ ಹರ್ಕೊಂಡ್ವಿ ಅಂದ್ರೆ ಇದು ಹಾಳಾಗ್ಬಿಡತ್ರಿ ಹಾ ಹಾ ಇದ್ರ ಕೂಡ ಬಂತ್ರಿ ಆ ಬಳಕ ಅದ್ರ ಅರಡ್ಯ ರೀ ಈಗ ಡ್ರ್ಯಾಗನ್ಗೂ ಏನಾಗಲ್ರಿ ಅದ್ ಬೆಳ್ದತ್ ನೆಳ್ಳಾಗೈತೆ ಅಂದ್ರು ರೀ ಇದು ಹಾಳಾಗೋದಕ್ಕ ಅದ ಹಾಗಲಬಳ್ಳಿ ಚಲೋ ಆಗ್ಬಿಡತ್ತ ಹಾ ಸರ್ ಹಾ ಸರ್
ಹಾಗಲಬಳ್ಳಿ ಅದ್ ಮ್ಯಾಲ ಬೆಳೆದ ಹಾ ರೀ ಇದ್ರ ಆಗಮನ ಆಗಿಬಿಡತ್ತ ಅವಾಗ. ಹೌದ್ ಇದ್ರ ಎಷ್ಟ ನಮಗ್ ಊಟ ಕೊಡ್ಬೇಕಲ್ಲ ಅಷ್ಟು ಊಟ ಕೊಟ್ಟ ಹ್ಮ್. ಇದಕ್ಕ ಮುಗಿದ್ ಬಿಡ್ತ್ರಿ ಆ ವಿಷಯ. ಹೌದ್ರಿ ಆ ಬಳಿಕ ಇದು ಹಾಗಲಬಳ್ಳಿ ಬೆಳೆದೈತಿ. ಹಾ ಸರ್ ಹಾಗಲಬಳ್ಳಿ ಬೆಳೆ ಮುಸುಕ್ ಹಾಕ್ಬಿಡತ್ರಿ. 6 ತಿಂಗಳು ಹೊಂಟತ್ರಿ ಅದು. ಹಾ ಸರ್ ಹೊಂಡಾಕತ್ತಂದ್ರ 6 ತಿಂಗ್ಳ್ರಿ. 6 ತಿಂಗಳು ಹಂಗ ಅದ ಮುಗಿಯೋ ಮಟ ಅಂದ್ರ ಮತ್ತ ಟೊಮ್ಯಾಟೊ ಇದಾಗಿರ್ತಾವ. ಆಮೇಲೆ ಮತ್ ನೀವ್ ಏನಾರ ಪೀಕ್ ಹಾಕ್ತಿರಿ ಮತ್ ಇದ್ರಾಗ? ಮತ್ ಏನ್ ಹಾಕುಲ್ರಿ. ಇದು ಹಾಗಲಬಳ್ಳಿ ಹಾಳಾಗ ಮಟ ಮತ್ ಏನ್ ಮಾಡೋಲ್ರಿ. ಆಮೇಲೆ ಅವು ಹಾಳಾದ್ಮೇಲೆ ಎಲ್ಲಾ ಪೂರ್ತಿ ಮುಗಿದ್ಮೇಲೆ ಮತ್ ಬೇರೆ ಏನ್ರ ಮಾಡ್ಬೋದ್ರಿ, ಇಲ್ಲಿಕಂದ್ ಬಿಡ್ಬೋದು. ಆ ಡ್ರ್ಯಾಗನ್ ಫ್ರೂಟ್ಸ್ ಹಾ ಅಷ್ಟ ಜೋಪಾನ ಮಾಡ್ಕೊಂಡು ಹೋಗುದು. ಮಾಡ್ಬೋದು. ಸರ್ ಗೊಬ್ಬರ ಅಂತ ಹೇಳತ್ತಿರಲ್ಲ ನೀವು, ಇದ ಗೊಬ್ಬರ ನೀವು ರೆಡಿ ಮಾಡ್ತಿರೋ? ಇದ ಎಣ್ಣೆ ಹೊಡಿದ್ರಿ. ಹಾ ರೀ ಎಣ್ಣೆ ಪ್ರೇ ಮಾಡ್ತೇವ್ರಿ ಇದನ್ನ. ಹಾ ಸರ್ ಎಲ್ಲಾ ಗಿಡಕ್ಕೂ ಹಾ. ಇದ್ರಾಗ ಮಜ್ಜಿಗೆ ಹ್ಮ್. ಗೋಮಂತ್ರ ಹಾಕಿ 2 ದಿನ ಸತ್ರಿ ಇಟ್ಟ ಹ್ಮ್ ಇವತ್ತು ಹೊಡಿಬೇಕಂತ ಬೈದ್ರಿ. ಹ್ಮ್ ಹೊಡ್ಯಾಕ ಆಗಲಿಲ್ಲ, ನಾಳೆ ಹೊಡಿತೇವ್ರಿ ಇದನ್ನ. ಹಾ ಸರ್ ಇದು ಎರಿಹುಳ ತಂದ ಇದ್ರಾಗ ಬಿಟ್ಟೇವ್ರಿ. ಹಾ ರೀ ಇದ್ರಾಗ ಎರಿಹುಳ ತಂದು ಬಿಟ್ಟೇವಿ. ಅದ ಎರಿಹುಳ ಸಾಕಷ್ಟು ಆದಿಂದ ರೀ ಹಾ ರೀ ಹೊಲ ತುಂಬ ಹರಿ ಬಿಡುದ್ರಿ. ಈಗ ನಾವು ಕಸ ಹೋದೇವಲ್ರಿ ಹಾ ಕಸಕ್ಕ, ಸರ್ ಹಾ ಸರ್ ಆ ಕಸದಾಗೆಲ್ಲ ಇದು ಹುಳ ಬಿಟ್ಟು ಬಿಡ್ತೀರಿ? ಹುಳ ಬಿಟ್ಬಿಟ್ಟು ಅಂದ್ರಿ ಹಾ. ಭೂಮಿ ತುಂಬ ನಮ್ದ ಎಲ್ಲ ಹರಿದ್ ಬಿಡ್ತಾವ. ಹಾ ರೀ ಅವಾಗ ಅದ ಇದ್ದಂತ ಚಟ್ಟ ಎಲ್ಲ ನಮ್ದು ಅಲ್ಲಿ ಚಟ್ಟ ಐತಲ್ರಿ ಅದೆಲ್ಲ ಮೇದ್ ಬಿಡ್ತಾವ. ಹಾ ರೀ ಇದು ಮಜ್ಜಿಗೆ ಗೋಮೂತ್ರ ಹೊಡೆಯೋದ್ರಿಂದ ರೀ ಹಾ ರೀ ಗಿಡ ಕುಲು ಈ ಔಷಧ ತರುವಂತ ಅವಶ್ಯಕತೆನೇ ಇಲ್ರಿ ಒಟ್ಟ. ಹಾ 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 ಇದ್ರಲ್ಲಿ ನಿಮ್ಗೆಲ್ಲ ಮತ್ತೀಗ ದಸಗವ್ಯ ಅಂತ ಮಾಡ್ತಾರ್ರಿ, ಹಾ ರೀ ಅದನ್ನ ಮಾಡ್ರಿ ಅಂತೀರಿ. ಒಂದೊಂದು ಕೀಟನಾಶಕ ಇದ್ರು ಅವು ಸತ್ತೋಕ್ಕವ್ರಿ. ಕಾಕಾರ ಇಲ್ಲಿ ಕರೆಂಟಿಂದ ಸಮಸ್ಯೆ ಇರ್ತಾವ್ರಿ, ನೀರ್ ಬಿಡುದು ಸಮಸ್ಯೆ ಆಗ್ತೈತಿ ನಿಮ್ಗೆ. ಸರ್ ಆದ್ರೆ ದಿವಸ ನೀರ್ ಬಿಡ್ತಿರೋ ಏನ್ 2 ದಿವಸಕ್ಕೆ ಒಂದ್ಸಲ ನೀರ್ ಈ ಬಿಡ್ತೀರಿ? ಎರಿ ಭೂಮಿಗೆ ಅಂತ 8 ದಿವ್ಸಕ್ಕೊಮ್ಮೆ ಬಿಡ್ಬೋದ್ರಿ ನಾವು. ಹಾ ರೀ ಅದಕ್ಕಾಗಿ 8 ಸರ್ದ್ ಮಾಡೇವಿ ನಾವು. ಹಾ ಸರ್ ಎಲ್ಲಾರು ರೈತರು ಅದನ್ನ ಮಾಡ್ಬೇಕು. ಹಾ ರೀ ಮತ್ತು ವೈಜ್ಞಾನಿಕದೊಳಗೆ ಹೋಗ್ಬೇಕ್ರಿ ಅವ್ರು. ಹಾ ರೀ ಈ ಇಂಗ್ಲೀಷ್ ಮೆಡಿಸಿನ್ ಬಿಟ್ಟಾಗ ಆ ರೈತ ಉದ್ದಾರ ಹಾಕನ್ರಿ. ಇಂಗ್ಲೀಷ್ ಮೆಡಿಸಿನ್ನಾಗಿದ್ನ ರೈತ 10 ಕೂರಿಗಿದ್ರು 1 ಎಕರೆ ನಂದು 1 ಎಕರೆ ಸಮರಿ ಅವ. ನಮ್ಮ ರೈತರು ನೋಡ್ತಾ ಇದಾರಲ್ಲ, ಅವರನ್ನು ನೀವು ಏನ್ ಹೇಳುದು ಇಷ್ಟಪಡ್ತೀರಾ? ಎಲ್ಲಾರು ವೈಜ್ಞಾನಿಕದೊಳಗೆ ಹೋಗ್ಬೇಕ್ರಿ. ಹಾ ಸರ್ ಹೋದ್ರಿ 1 ವರ್ಷದಾಗ ಅಂದ್ರೆ ಅವ್ರಿಗೆ ಗೊತ್ತಾಗತ್ರಿ ಅದು. ಹಾ ರೀ ಏನ್ ಬರ್ತದಪ್ಪ, ಏನ್ ಹಾಕಿ ಏನಕತ್ತ ಅನ್ನೋದು ಎಲ್ಲಾ ಭೂಮಿ ತಾಯಿನ ಅವ್ರಿಗೆ ಹೇಳಿ ಕೊಡ್ತತ್ರಿ. ಈ ವೈಜ್ಞಾನಿಕ್ ಬಂದಾನ ಒಬ್ಬ ಮನುಷ್ಯ ಎಲ್ಲಾ ಪೂರ ಬಿಟ್ಟು ಬಂದಾನ, ಇದಕ್ ಬಂದಾನ ಅಂದ್ರಿ ಹಾ ರೀ ಅವ್ಗ್ ಬ್ಯಾರೆ ದಾರಿ ಯಾರು ಹೇಳಬೇಕಾಗಿಲ್ರಿ. ಆ ಭೂಮಿ ನಾವು ಹೇಳಕ್ ಕೊಡಕ್ ಸುಮಾರತ್ರಿ. ಆರಿ ಗೊಬ್ಬರ ಬಿಡ್ಬೇಕ್ರಿ ಇಂಗ್ಲೀಷ್ ಮೆಡಿಸಿನ್ ಬಿಟ್ಟಾಗನ ಎಲ್ಲಾ ರೈತನು ಶುದ್ಧ ಆಕಾರ, ಬ್ಯಾನಿನ ಹೊಕ್ಕಾವ. ಮತ್ತೆ ಎಲ್ಲಾರು ವೈಜ್ಞಾನಿಕ್ ಬಂದ್ರಿ ದವಾಖಾನೆನು ಕದ ಆಗ್ತಾವ. ಗಾಯ್ಸ್ ನೀವು ನೋಡಿರಿ, ನಮ್ಮ ಕಾಕಾರು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ನಾವು ಏನಾದ್ರು ಕ್ವಶನ್ ಕೇಳೋದು ಮರ್ತೀವಿ ಅಂದ್ರೆ ನಮ್ಗೆ ಇಮೇಲ್ ಐಡಿಗೆ ಇಮೇಲ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ಇದೇ ಥರ ನೀವು ಮಾಡ್ತಾ ಇದ್ದಾರೆ ನಮ್ಮನ್ನು ಕಮೆಂಟ್ ಮಾಡಿರಿ. ನಿಮ್ಮ ವಿಳಾಸಕ್ಕೆ ಬಂದು ನಾವು ವಿಡಿಯೋನು ಮಾಡುತ್ತೇವೆ. ನಮ್ಮ ವಿಡಿಯೋ ನೋಡಿದ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು.